ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿವಸದ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಒಂದು ಸರಿ ತಾಲೂಕನ್ನ ತೊಗೊಂಡ್ರೆ ಮತ್ತೆ ನೀವು ತಾಲೂಕನ್ನ ಚೇಂಜ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಯೋಚನೆ ಮಾಡಿ, ಅಥವಾ ನಿಮಗೆ ಕನ್ವೀನಿಯೆಂಟ್ ಆಗಂಗೆ ನಿಮಗೆ ಹತ್ರ ಆಗೋ ಆ ಥರ ಯೋಚನೆ ಮಾಡಿ ನೀವು ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ಗೆ ಹೋಗೋರಿಗೆ, ಓಕೆನಾ. ಇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಫಸ್ಟ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಇದು ವೆಬ್ಸೈಟಲ್ಲಿ ಯಾಕೆ ಅಪ್ಡೇಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಅಪ್ಡೇಟ್ ಆಗಿರ್ಬೋದು, ನಾನು ನೋಡಿಲ್ಲ. ವೃತ್ತಿ ಬುನಾದಿ ತರಬೇತಿ ಅಂದರೆ ಟ್ರೈನಿಂಗ್ ಆದಮೇಲೆ ಅಂತಿಮ ಪರೀಕ್ಷೆ ನಂತರ ಕೌನ್ಸಿಲಿಂಗ್ ಆಧಾರದ ಮೇಲೆ ತಾಲೂಕುವಾರು ಭರ್ತಿ ಮಾಡುವ ಕುರಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಜನಕ್ಕೆ ಇರುವಂತಹ ಒಂದು ಡೌಟ್ ಏನಂದರೆ, ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾ ಅಂತೇಳಿ. ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಆ ಸ್ಕೂಲ್ನ ಅಥವಾ ಕಾಲೇಜ್ನ ಪ್ರಿನ್ಸಿಪಲ್ ಹತ್ರ ಸೈನ್ ತೊಗೊಂಡು ಅದನ್ನು ಒರಿಜಿನಲ್ ಅನ್ನೋ, ಅಂದರೆ ಫುಲ್ ಒರಿಜಿನಲ್ ಆಗಲ್ಲ, ಅದು ಅಟೆಸ್ಟೆಡ್ ಮಾಡಿಸಿ ತೊಗೊಂಡು ಹೋಗಿ ಅದನ್ನು ಅಂದರೆ ಏನು ಕನ್ಸಿಡರ್ ಮಾಡ್ತಾರೆ. ಬಟ್ ನೀವು ಒರಿಜಿನಲ್ನ ಒಂದು ಸರಿ ಅವ್ರಿಗೆ ತೋರಿಸ್ಲೇಬೇಕಾಗತ್ತೆ. ಯಾವಾಗಾದರೂ ಹೆಡ್ ಆಫೀಸ್ಗೆ ಹೋಗಿ ಅಥವಾ ಲೈಸೆನ್ಸ್ ಇಶ್ಯೂ ಮಾಡೋ ಟೈಮಲ್ಲಾದ್ರೂ ನಿಮ್ಮ ಹತ್ರ ಕೇಳ್ತಾರೆ. ಇದು ಒರಿಜಿನಲ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪಾಯಿಂಟು. ಮತ್ತು ಇಷ್ಟು ದಿನ ತುಂಬ ಜನ ಕೇಳ್ತಾಯಿದ್ರಿ ಯಾವಾಗ ಬಿಡ್ತಾರೆ. ಕೌನ್ಸಿಲಿಂಗ್ ಆ್ಯಕ್ಚುಲಿ ಫಸ್ಟ್ ಲಿಸ್ಟ್ ಆದಮೇಲೆ 15 ಡೇಸ್ ಒಳಗಡೆ ಬಿಡ್ತೀವಿ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ, ಅಂದರೆ ಹೆಲ್ಪ್ಲೈನ್ ನಂಬರ್ಗೆ PMU ಸೆಕ್ಷನ್ಗಿರ್ಬೋದು ಕಾಲ್ ಮಾಡಿದಾಗ ಅವ್ರು ಹೇಳಿದ ಇನ್ಫಾರ್ಮೇಷನ್ನು. ನಿನ್ನೆ ಕಾಲ್ ಮಾಡಿದಾಗ್ಲೂ ಅವ್ರು ನಮಗೆ ಇನ್ನೂ 15 ದಿವಸ ಆಗುತ್ತೆ ಅಂತ ಹೇಳಿದ್ರು. ಬಟ್ ಯಾಕಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇರುವಂತಹ ಒಬ್ಬರು ಇವರಿಗೆ ಫೋನ್ ಮಾಡಿದ್ದೆ, ಅವ್ರು ಹಂಗಂತ ಹೇಳಿದ್ರು. ನಮಗೆ ಅದೇ ಡೌಟ್ ಆಯಿತು, ಏನಪ್ಪ ಇನ್ನೂ 15 ದಿವಸ ಅಂತ ಹೇಳ್ತಿದ್ದಾರೆ ಅಂತೇಳಿ. ನಿಮಗೆ ಇರುವಂತಹ ಗುಡ್ ನ್ಯೂಸ್ ಜೊತೆ ನನಗೂ ಒಂದು ಗುಡ್ ನ್ಯೂಸ್ ಇದೆ. ನಿಮಗೆ ನಾನು ಈಗ ಯಾವ ರೀತಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ಹಾಗೆ ನನಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಏನು ವಿಷಯ, ನಾನು ಬೆಂಗಳೂರು ರೂರಲ್ಗೆ ಅಪ್ಲೈ ಮಾಡಿದ್ದೆ, ನಿಮ್ಮ ಜೊತೆನೇ ಬರೆದಿದ್ದೆ, ನಿಮ್ಮ ಜೊತೆನೇ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ. ಬಟ್ ಟ್ರೈನಿಂಗ್ ಬೇಡ ಅಂತ ಹೇಳಿದರು. ಈಗ ಇಲ್ಲಿ ಏನಿದೆ ಅಂದರೆ, ಜಿಲ್ಲಾವಾರು ಎಷ್ಟಿದೆ ಪಟ್ಟಿ ಅದೆಲ್ಲ ಕೇಳಿದ್ದಾರೆ, ಓಕೆನಾ. ಕೌನ್ಸಿಲಿಂಗ್ ಕರೆಯಲಾಗುವುದು ಅಂದರೆ ಈ ಥರ ಕೌನ್ಸಿಲಿಂಗ್ ಕರೀತಾರೆ. ಇಲ್ಲಿ ನಮಗೆ ಈ ರೀತಿ ಕೊಟ್ಟಿರಲಿಲ್ಲ. ನೀವು ಇಲ್ಲೊಂದು ಪಾಯಿಂಟ್ಸ್ ನೋಡ್ಬೋದು. ಇಲ್ಲಿ ಏನು ಜಿಲ್ಲಾವಾರು ಕೌನ್ಸಿಲಿಂಗ್ ದಿನಾಂಕ 6ನೇ ತಾರೀಕು ಅಂತ ಇದೆಯಲ್ಲ, ಇಲ್ಲಿ ಬೆಂಗಳೂರು ನಗರ 58 ಅಂತ ಕೊಟ್ಟರು. ಬಟ್ ನಮಗೆ ಈ ರೀತಿ ಕೊಡ್ತಾ ಇರಲಿಲ್ಲ. ನಮಗೆ ಬೆಂಗಳೂರು ನಗರ ಅಂದರೆ ಪರ್ಟಿಕ್ಯುಲರಾಗಿ ನೆಲಮಂಗಲದಲ್ಲಿ ಎಷ್ಟಿದ್ದಾವೆ, ಮತ್ತು ಚಿಕ್ಕಬಳ್ಳಾಪುರಲ್ಲಿ ಎಷ್ಟಿದ್ದಾವೆ, ಚಿಕ್ಕಬಳ್ಳಾಪುರ ಅಲ್ಲ, ದೊಡ್ಡಬಳ್ಳಾಪುರಲ್ಲಿ ಎಷ್ಟಿದ್ದಾವೆ, ಹೊಸಕೋಟೆಯಲ್ಲಿ ಎಷ್ಟಿದ್ದಾವೆ, ದೇವನಾಯಕನಹಳ್ಳಿಲಿ ಎಷ್ಟಿದ್ದಾವೆ, ದೇವನಹಳ್ಳಿ ಏರ್ಪೋರ್ಟ್ ಏರಿಯಾ ಇದೆಯಲ್ಲ ಅಲ್ಲಿ ಎಷ್ಟಿದ್ದಾವೆ, ಆ ರೀತಿ ಒಂದು ಬೆಂಗಳೂರು ಗ್ರಾಮಾಂತರ ಅಂತ ತೊಗೊಂಡ್ರೆ ಫುಲ್ಲು ಅಲ್ಲೆಲ್ಲ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದ್ದಾವೆ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ, ಈ ರೀತಿ ಕೊಟ್ಟಿಲ್ಲ. ಬೆಂಗಳೂರು ಗ್ರಾಮಾಂತರ ಅಂದರೆ ಜಸ್ಟ್ 38 ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವಾಗ ಇದು ಔಟ್ ಆಗುತ್ತೆ ರಿಸಲ್ಟ್, ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪರ್ಟಿಕ್ಯುಲರಾಗಿ ಎಷ್ಟಿದ್ದಾವೆ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನೀವು ಕೌನ್ಸಿಲಿಂಗ್ ಹೋಗೋ ದಿನವೇ ಗೊತ್ತಾಗುತ್ತೆ. ನೀವು ಎಷ್ಟು ಇದು ತೊಗೊಂಡಿರ್ತೀರಾ ಏನು, ಅಥವಾ ಅಂದರೆ ನೀವು ಯಾವ ತಾಲೂಕು ತೊಗೋಬೇಕು, ನೀವು ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡೋ ಹೋಗೋಕ್ಕಾಗಲ್ಲ. ಅಂದರೆ ಇವಾಗ ಒಂದು ಗ್ರೂಪ್ ಅಂತ ಇರುತ್ತೆ. ಈಗ ನಾವು ಟ್ರೈನಿಂಗ್ ತೊಗೋಬೇಕಾದ್ರೂ ಒಂದು ಗ್ರೂಪ್ ಅಂತ ಇತ್ತು. ಒಂದು 5-6 ಜನ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ನಮ್ಗೆ ಇಷ್ಟು ಜನಕ್ಕೆ ಇದ್ದೇ ತಾಲೂಕು ಬೇಕಿತ್ತು. ನಾವೆಲ್ಲ ಲೇಡೀಸು, ನಮಗೆ ಸಿಗುವಂತಹ ಚಾನ್ಸಸ್ಗಳಿತ್ತು. ಬಟ್ ಈಗೇನಾಗಿದೆ ಅಂದರೆ, ನಿಮಗೆ ಐಡಿಯಾನೇ ಇರಲ್ಲ. ಈಗ ನೆಲಮಂಗಲದಲ್ಲಿ ಒಂದು 10 ಇರ್ಬೋದು, 10 ಜನ ನಾವು ಗ್ರೂಪ್ ಮಾಡ್ಕೊಂಡಿರ್ಬೋದು, ರ್ಯಾಂಕಲ್ಲಿ ಫಸ್ಟೇ ಇರ್ಬೋದು. ಆದರೆ ಅಲ್ಲೇನಾದರೂ ಒಬ್ಬರು ಲೇಡೀಸ್ ಮುಂದೆ ಬಂದರು ಅಂದರೆ ಇನ್ನು 9 ಜನಕ್ಕೆ ಸಿಗುತ್ತೆ, ಒಬ್ರಿಗೆ ಸಿಗೋಲ್ಲ. ಆ ಥರ ಪ್ರಾಬ್ಲಮ್ಸ್ಗಳು ಇರ್ತವೆ. ಈಗ ನೀವು ಪರ್ಟಿಕ್ಯುಲರಾಗಿ ನೀವು ಗ್ರೂಪಲ್ಲಿ ಏನು ಮ್ಯಾಚ್ ಮಾಡಿಕೊಂಡು ಇದೇ ತೊಗೋಬೇಕು, ಅದಕ್ಕೆ ಈಗ ಇಲ್ಲಿ ಕಡಿವಾಣ ಹಾಕಿದ್ದಾರೆ. ಅಂದರೆ ಒಂದು 5-6 ಜನ ಗ್ರೂಪ್ ಮಾಡಿಕೊಂಡು 5 ಜನ ಅಲ್ಲೇ ಹೋಗೋದು, ಆ ರೀತಿ ಇಲ್ಲಿ ಆಗಲ್ಲ. ಈ ಸರಿ ಈ ರೀತಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಸರಿ ಬಹಳ ತುಂಬ ಚೇಂಜ್ ಆಯಿತು. ಕಮಿಷನರ್ ಅಥವಾ ಡಿಪಾರ್ಟ್ಮೆಂಟಲ್ಲಿ ಚೇಂಜ್ ಆಗಿರೋದಕ್ಕೋ ಏನಕ್ಕೋ ಗೊತ್ತಿಲ್ಲ. ಬಟ್ ನಮಗೆ ತುಂಬ ಬೇಗನೆ ಪ್ರೊಸೆಸ್ಗಳು ನಡೀತು. ಈ ಸಲ ಪ್ರೊಸೆಸ್ ಲೇಟ್ ಆಗಿದೆ. ಬಟ್ ಇವರು ಒಂದು ಕನ್ವೀನಿಯೆಂಟ್ ವೇನ ಕೊಟ್ಟಿದ್ದಾರೆ. ಏಕೆಂದರೆ ಫಸ್ಟ್ ಲಿಸ್ಟವ್ರಿಗೆ ಒಂದು ಸರಿ, ಸೆಕೆಂಡ್ ಲಿಸ್ಟವ್ರಿಗೆ ಒಂದು ಸರಿ ಮಾಡಿ ಆಫೀಸ್ ಟೈಮ್ ವೇಸ್ಟು, ಆ ರೀತಿ ಯೋಚನೆ ಮಾಡ್ಕೊಂಡು ಇವ್ರು ಮಾಡಿದ್ದಾರೆ, ತಪ್ಪೇನಿಲ್ಲ. ನಾವು ಸ್ವಲ್ಪ ಕಾಯಬೇಕಾಯಿತು, ತಾಳಿದವನು ಬಾಳೆಹಣ್ಣು ಅಂತೇಳಿ ಕಾದಿದ್ದು ಆಯಿತು. ಈಗ ಕೌನ್ಸಿಲಿಂಗ್ ಡೇಟ್ ಬಂದಿದ್ದು ಆಯಿತು. ನೀವು ತೊಗೋಬೇಕಾದ್ರೆ ತುಂಬ ಕೇರ್ಫುಲ್. ಯಾಕಂದರೆ ಒಂದು ಸರಿ ನೀವು ಒಂದು ತಾಲೂಕನ್ನ ಚೂಸ್ ಮಾಡಿದ್ರೆ
ಮತ್ತೆ ನೀವು ಬೇರೆ ತಾಲೂಕಿಗೆ ಹಾಕ್ಸ್ಕೊಳಕ್ಕೆ ಆಗಲ್ಲ ಅಂದ್ಕೊಂಬಿಡಿ. ಆದ್ರೂ ಇದು ಬೈ ಚಾನ್ಸ್ ನಿಮ್ಮ ಕೈಲಿ ಆಗತ್ತೆ, ನೀವು ಏನೋ ಈಗ ಏನೋ ರಿಕ್ವೆಸ್ಟ್ ಮಾಡಿ ಏನೋ ಎಮರ್ಜೆನ್ಸಿ ಅಂತ ಹಾಕ್ಸ್ಕೊಂಡ್ರು ಅಂದರೂ ಟೆಂಪರ್ವರಿ ಮೇಲೆ ಹಾಕ್ತಾರೆ. ಪರ್ಮನೆಂಟ್ ಹಾಕೋಕ್ಕೆ ತುಂಬಾ ಕಷ್ಟ. ಮತ್ತು ಆ ರೀತಿ ನೀವು ಅಲಿಯೋದೂ ಅಷ್ಟು ಸರಿ ಹೋಗಲ್ಲ. ಇದಿಷ್ಟು ಏನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ತನಕ ಜಿಲ್ಲಾವಾರು ಕೌನ್ಸಿಲಿಂಗ್ ದಿನಾಂಕ 6/2/24 ಬಂದು ಇಲ್ಲಿರುವಂತಹ ಒಂದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗಕ್ಕೆ ಮಾತ್ರ. 7/2/24 ಅಂದರೆ ಮರುದಿನ ಅದೇ ಜಾಗದಲ್ಲಿ ಅಂದರೆ ಬೆಂಗಳೂರಲ್ಲಿನೇ ಬೆಳಗಾಂ ಮತ್ತು ಕಲಬುರಗಿ ವಿಭಾಗದಲ್ಲಿ ಇರುವಂತಹ ಕೌನ್ಸಿಲಿಂಗ್ಸ್ ಆಗುತ್ತೆ. ಇನ್ನೊಂದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಬೆಂಗಳೂರು, ಮೈಸೂರು ಮತ್ತು ಬೆಳಗಾಂ, ಕಲಬುರಗಿ ಏನಿದೆ ಇದೆಲ್ಲ ಒರಿಜಿನಲ್ಲು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಏನಂತಾರೆ, ಒರಿಜಿನಲ್ ಟ್ರೈನಿಂಗ್ ಸೆಂಟರ್ಸ್ ಅಂತಾರಲ್ಲ ಆ ರೀತಿ, ಅಂದರೆ ದೊಡ್ಡ ಟ್ರೈನಿಂಗ್ ಸೆಂಟರ್ಗಳಾಗಿರ್ಬೋದು. ಆ ಥರ 4 ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಟ್ರೈನಿಂಗ್ ಸೆಂಟರ್ಸು. ಮತ್ತು ಈಗ ಆಲ್ರೆಡಿ ಅಂದರೆ ನಮಗೆ ಯಾರು ಇವಾಗ ಲೈಸೆನ್ಸ್ನ ಆಲ್ರೆಡಿ ತೊಗೊಂಡು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಈಗಾಗಲೇ ಪರವಾನಗಿ ಭೂಮಾಪಕರಾಗಿ ಆಯ್ಕೆ ಆಗಿ ಕೆಲಸ ನಿರ್ವಹಿಸುತ್ತಿರುವ 36 ಪರವಾನಗಿ ಭೂಮಾಪಕರುಗಳಿಗೆ ಅವರ ಮೂಲ ಪರವಾನಗಿ ಕಾರ್ಡ್ ಹಾಗೂ ಸರ್ಟಿಫಿಕೇಟ್ನೊಂದಿಗೆ, ಅಂದರೆ ನಮ್ಮ ಹತ್ರ ಏನಿಗೆ ನಮಗೆ ಸ್ಟಾರ್ಟಿಂಗು ಇವಾಗ ನಿಮಗೆ ಕೊಡ್ತಾರಲ್ಲ ನೆಕ್ಸ್ಟು ಲೈಸೆನ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟು, ಅದನ್ನು ತಗೊಂಡು ಮೇಲ್ಕಂಡ ವೇಳಾಪಟ್ಟಿಯಂತೆ ಹಾಜರಾಗಲು ಸಂಬಂಧಿಸಿದ ಭೂ ದಾಖಲೆಗಳ ಉಪನಿರ್ದೇಶಕರ ಪರವಾನಗಿ ಭೂಮಾಪಕರಿಗೆ ಸೂಚಿಸಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ನಾವು ಒಂದು ಸ್ವಲ್ಪ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅಂದರೆ ಆಲ್ರೆಡಿ ಸರ್ವೇಯರ್ ಆಗಿ ವರ್ಕ್ ಮಾಡ್ತಾ ಇರೋರಿಗೆ ಏನಂದರೆ ಅರ್ಧ ಗಂಟೆ ಮುಂಚೆ ಬರಬೇಕು ಅಂತ ಎಲ್ಲೋ ನೋಡಿದೆ ನಾನು, ಎಲ್ಲಂತ ಮರ್ತೋಯ್ತಪ್ಪ, ಎಲ್ಲಿ ಅಂತ ಗೊತ್ತಾಗ್ಲಿತ್ತಾ ಇಲ್ಲ. ಇದು ಎಲ್ಲೋ ಓದಿದೆ ನಾನು, ಅಂದರೆ ಆವಾಗಲೇ ಕಂಪ್ಲೀಟಾಗಿ ಒಂದು ಸರಿ ಓದಿದ್ದೆ. ಹಾಗಾಗಿ ಮತ್ತು ನಮಗೆ ಒಂದು ಕನ್ಫ್ಯೂಷನ್ಸ್ ಏನಿದೆ ಅಂದರೆ, DD 3,000 ಲೈಸೆನ್ಸ್ಗೆ ಏನು DD ಕಟ್ಟಬೇಕಲ್ಲ, ಇದು ಸೇಮ್ ಅಡ್ರೆಸ್ಸು, ಸೇಮ್ ಟೈಪ್ ಆಫ್ DD. ನೀವೇನು ಟ್ರೈನಿಂಗಿಗೆ ಜಾಯ್ನ್ ಆಗಬೇಕಾದ್ರೆ ಒಂದು 5,000 ಕಟ್ಟಿದ್ರಲ್ಲ, ಆ ಥರನೇ ಇವಾಗ 3,000ನ ನೀವು ಆ ಲೈಸೆನ್ಸ್ ಕಾರ್ಡಿಗೆ ಕಟ್ಟಬೇಕಾಗತ್ತೆ. ಓಕೆನಾ, ಇದೊಂದು ಈ ರೀತಿ ಇರೋದು. ಮತ್ತು ನಮಗೆ ಅರ್ಧ ಗಂಟೆ ಮುಂಚೆ ಬನ್ನಿ, ಅಂದರೆ ಆಲ್ರೆಡಿ ಲೈಸೆನ್ಸ್ ಆಗಿರೋರಿಗೆ ಅರ್ಧ ಗಂಟೆ, ಈಗಾಗಲೇ ಕೆಲಸ ನಿರ್ವಹಿಸುತ್ತಿರುವ ಭೂಮಾಪಕರುಗಳು ತಮ್ಮ ಮೂಲ ಪರವಾನಗಿ ಪತ್ರ ಹಾಗೂ ಕಾರ್ಡ್ನನ್ನು ಕೌನ್ಸಿಲಿಂಗ್ ಸಮಯದಲ್ಲಿ ಹಾಜರುಪಡಿಸುವುದು ಹಾಗೂ ಈಗಾಗಲೇ ಪರವಾನಗಿ ಭೂಮಾಪಕರಿಗೆ ಕೆಲಸ ನಿರ್ವಹಿಸುತ್ತಿರುವ ಭೂಮಾಪಕರಿಗೆ Rs. 3,000 DDಯನ್ನು ತೆಗೆಯಲು ವಿನಾಯಿತಿ ನೀಡಿದೆ. ಅಂದರೆ ನಾವು ಕಟ್ಟಂಗಿಲ್ಲ DD, ಇಟ್ಸ್ ಕ್ಲಿಯರ್. ನಾವು ಯಾವುದೇ ಕಾರಣಕ್ಕೂ DDನ ಕಟ್ಟಂಗಿಲ್ಲ. ಆ್ಯಕ್ಚುಲಿ ನಾವು ಟ್ರೈನಿಂಗಿಗೆ 5,000 DD ಕಟ್ಟಿದ್ವಲ್ಲ, ಮೇ ಬಿ ನಾವು ಅದನ್ನು ಕಟ್ಟಂಗಿರಲಿಲ್ಲ. ಏಕೆಂದರೆ ಟ್ರೈನಿಂಗಲ್ಲಿ ಏನು ಖರ್ಚು ವೆಚ್ಚ ಬರುತ್ತೆ ಅದಕ್ಕೋಸ್ಕರ ನಮ್ಮ ಹತ್ರ 5,000 ಕಟ್ಸ್ಕೊಂಡಿದ್ರು. ಬಟ್ ಅದನ್ನು ನಾವು ಕಟ್ಟಂಗಿಲ್ಲ. ಬಟ್ ಅದನ್ನು ರೀಫಂಡಿಗೆ ನಾವು ಹಾಕ್ಬೋದು ಅನಿಸುತ್ತೆ ಸದ್ಯಕ್ಕೆ. ಈಗ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನಾವು ಅಭ್ಯರ್ಥಿಗಳು ತಾವು ಆಯ್ಕೆ ಮಾಡಿದ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ತಾಲೂಕುಗಳ ಮಾತ್ರ ಕೌನ್ಸಿಲಿಂಗ್ ಸಮಯದಲ್ಲಿ ಕಾರ್ಯಕ್ಷೇತ್ರ ಆಯ್ಕೆಯಾಗಿ ಅವಕಾಶ ಕಲ್ಪಿಸೋದು. ಅಂದರೆ ಏನಂದರೆ, ಈಗ ನಾನು ತುಮಕೂರು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ದೀನಿ. ತುಮಕೂರು ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕಿರುತ್ತೆ ಅದಕ್ಕೆ ಮಾತ್ರ ನಾನು ಏನು ಟಿಕ್ ಹಾಕ್ಬೋದು, ಅಂದರೆ ತೊಗೋಬೋದು, ತಾಲೂಕು ತೊಗೋಬೋದು. ಔಟ್ ಆಫ್ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ನ ತೊಗೊಳಕ್ಕಾಗಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಓಕೆನಾ. ನಿಯಮ 1966 ನಿಯಮ 14(6)(f) ಅನ್ವಯ ಪರವಾನಗಿ ವಿತರಿಸುವ ಸಮಯದಲ್ಲಿ ಒಮ್ಮೆ ನಿಗದಿಪಡಿಸುವ ಕಾರ್ಯಕ್ಷೇತ್ರವನ್ನು ಯಾವುದೇ ಸಂದರ್ಭದಲ್ಲಿಯೂ, ನೋಡಿ ನಾನು ಕ್ಲಿಯರಾಗಿ ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ಚೇಂಜ್ ಮಾಡಿಕೊಡಲ್ಲ. ಓಕೆನಾ. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಒಂದು TC ಅಂದರೆ ವರ್ಗಾವಣೆ ಪ್ರಮಾಣಪತ್ರ, ಕಮ್ಯುನಿಕೇಷನ್ ರೆಕಾರ್ಡ್ನಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಉತ್ತೀರ್ಣವಾಗಿರುವಂತಹ ದಾಖಲೆಗಳನ್ನ ಕಂಪಲ್ಸರಿ ತೊಗೊಂಡೋಗಿರಬೇಕು. ನಮಗೆ ಫಸ್ಟ್ SLC ಚೆಕ್ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾ ಇದ್ರು, ಎಲ್ಲವೋ ಗೊತ್ತಿಲ್ಲ. ಕನ್ನಡ ಭಾಷೆನ ಇವರು ತಗೊಂಡ್ರೆ, ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ಕನ್ನಡ ಭಾಷೆಯಲ್ಲಿ ಉತ್ತೀರ್ಣ ಆಗಿದ್ದಾರಾ ಇಲ್ವಾ ಅನ್ನೋದನ್ನ ನಮಗೆ ಚೆಕ್ ಮಾಡಿದರು ಪರ್ಟಿಕ್ಯುಲರಾಗಿ. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಎಲ್ಲ ಪರವಾನಗಿಗಳು ತಮ್ಮ ಅಭ್ಯರ್ಥಿತ್ವವನ್ನು ಸ್ಥಾಪಿಸಲು ಅಂದರೆ ಸಾಬೀತುಪಡಿಸಲು ಅಂತಲೇ ಅದು ಆ್ಯಕ್ಚುಲಿ ಬರಬೇಕಿತ್ತು ಅನಿಸುತ್ತೆ. ಅಂದರೆ ಇವಾಗ ನಾನು ಆಲ್ರೆಡಿ ಸರ್ವೇಯರ್ ಆಲ್ರೆಡಿ ಅಂತ ತೋರ್ಸೋಕ್ಕೆ ಕೌನ್ಸಿಲಿಂಗ್ ಸಮಯಕ್ಕೆ ಅರ್ಧ ಗಂಟೆ ಮುಂಚೆ ಹೋಗಬೇಕು.
ಅಂದರೆ ನಾನು ಆಲ್ರೆಡಿ ಸರ್ವೇರ್ ಆಗಿದ್ದೀನಾ, ನನ್ನ ಲಾಗಿನ್ ಇದೆಯಾ, ನಡೀತಾ ಇದೆಯಾ, ಅಥವಾ ಆಫೀಸಲ್ಲಿ ಏನಾದರೂ ನಾನು ಕಿರಿಕ್ ಏನಾದರೂ ಮಾಡಿಕೊಂಡು ಏನಾದರೂ ನನ್ನ ಆಫೀಸಿಂದ ತೆಗ್ದಿದ್ದಾರಾ, ಆ ರೀತಿ ವೆರಿಫಿಕೇಷನ್ ಎಲ್ಲ ಇವರು ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ ಇಲ್ಲಿ ವಿಚಾರಿಸ್ತಾರೆ. ಹೇಗೆ ವರ್ಕ್ ಮಾಡ್ತಾಯಿದ್ರು ಎಲ್ಲ ಕೇಳ್ತಾರೆ. ಹೊಸದಾಗಿ ಆಯ್ಕೆಗೊಂಡ ಪರವಾನಗಿ ಮುಂಬರುಳು ಅಂದರೆ ನೀವು ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಗುರುತಿನ ಚೀಟಿ ತರತಕ್ಕದ್ದು, ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ರಲ್ವ ಆವಾಗ ಒಂದು ನಿಮಗೆ ಅಕ್ಲಾಮೆಂಟ್ ಏನು ಕೊಟ್ಟಿದ್ರಲ್ಲ ಅದು ಇರಬೇಕು, ಅಥವಾ ಈಗ ನೀವು ಎಕ್ಸಾಮ್ ಅಟೆಂಡ್ ಮಾಡಿದಾಗ ಆಲ್ ಟಿಕೆಟ್ ಏನು ಕೊಟ್ಟಿದ್ರಲ್ಲ ಅದಿರಬೇಕು, ಅಥವಾ ಅದು ಅಂದರೆ ಇದು ಇರಬೇಕು ಇಲ್ಲ ಅದಿರಬೇಕು ಆ ಥರ. ಜೊತೆಗೆ ಒಂದು ಆಧಾರ್ ಕಾರ್ಡು, ಏನು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಪ್ರತಿಯೊಂದೊಂದು ಇಲ್ಲಿ ಏನಾದರೂ ಕೇಳಿರಲಿ ಇದೆಲ್ಲ ಬಿಟ್ಬಿಡಿ, ಏನಿದೆ ನಿಮ್ಮದು ಅಂದರೆ ಫೋಟೋಸ್ ಮಾತ್ರ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು ನೀವು. ಫೋಟೋಸ್ ಆಲ್ಮೋಸ್ಟು ಮರ್ತೋಗೋಂತಹ ಇದು ನನಗೆ ಯಾವಾಗಲೂ ಫೋಟೋಸ್ ಮರ್ತುನೇ ಹೋಗಿರ್ತೀನಿ ನಾನು ಆ ರೀತಿ. ಹಾಗಾಗಿ ಫೋಟೋಸ್ನ ತೊಗೊಳ್ಳಿ. ಫೋಟೋಸ್ ತೊಗೊಂಡು ಇನ್ನೇನು ನಿಮ್ಮದು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತೊಗೊಂಡೋಗಿರಿ. ಯಾವುದಾದ್ರೂ ಒಂದು ಮರ್ತವು ಅಂದರೆ ಆ ಟೈಮಲ್ಲಿ ವಾಪಸ್ ಬರೋಕ್ಕಾಗಲ್ಲ, ಅಥವಾ ತಿರ್ಗಾ ಹೋಗಿ ಹೆಡ್ ಆಫೀಸ್ಗೆ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಆ ರೀತಿ ಪ್ರಾಬ್ಲಮ್ಸ್ಗಳಿರ್ತವೆ. ಹಾಗಾಗಿ ದಯವಿಟ್ಟು ನಿಮ್ಮ ಎಲ್ಲ ದಾಖಲೆಗಳನ್ನು ತೊಗೊಂಡು ಹೋಗಿರಿ. ನಮಗೂ ಬರೀ ಲೈಸೆನ್ಸ್ ಕಾರ್ಡು ಏನೋ ಸರ್ಟಿಫಿಕೇಟು ಅಷ್ಟು ಹೇಳಿದ್ದಾರೆ, ಬಟ್ ನಾನು ಪ್ರತಿಯೊಂದೊಂದು ಡಾಕ್ಯುಮೆಂಟ್ನೂ ತೊಗೊಂಡು ಹೋಗ್ತೀನಿ. ಬೈ ಚಾನ್ಸ್ ಕೇಳಿದ್ರಪ್ಪ ಅಲ್ಲಿ ನಮಗೇನೋ ಎರಡು ತೋರಿಸಿ ಅಂತ ಹೇಳಿರ್ತಾರೆ, ನಮ್ಗೆ ಆಲ್ರೆಡಿ ವೆರಿಫಿಕೇಷನ್ ಆಗಿರುತ್ತೆ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಅವ್ರಿಗಿರುತ್ತೆ, ಹಿಂಗನೋ ಅಲ್ಲಿ ಆಗಲಿ ಅಂತೇಳಿ ನಾನು ತೊಗೊಂಡು ಹೋಗ್ತೀನಿ ಈ ರೀತಿ. ಮತ್ತು ಇನ್ನು ಯಾವ ತಾಲೂಕು ಬೆಸ್ಟು, ಬೆಂಗಳೂರು ನಗರದಲ್ಲಿ ಯಾವ ತಾಲೂಕು ಬೆಸ್ಟು ಅಂತ ನೀವು ಕೇಳೋದಾದರೆ, ನನಗೆ ಗೊತ್ತಿರುವಂತಹ ಇದ್ರ ಪ್ರಕಾರ ನನಗೆ ಗೊತ್ತಿರೋದಷ್ಟೇ ಹೇಳ್ತೀನಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಆನೇಕಲ್ ಒನ್ ಆಫ್ ದ ಹೈಯೆಸ್ಟ್ ರೇಟಿಂಗ್ ಇರುವಂತಹ ಜಾಗ ಅಂತೆ ಇದೆಲ್ಲ ಅಂದರೆ ನಾನು ಕೇಳಿರೋದು, ನಾನು ನಿಮ್ಗೆ ಹೇಳ್ತಾ ಇರೋದು ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆಗೆ ತುಂಬ ರೇಟಿಂಗ್ ಇದೆ ನಾನು ಕೇಳಿರೋ ಪ್ರಕಾರ, ಬಟ್ ನಾನು ಅದನ್ನು ತೊಗೊಳೋದು ಡೌಟ್, ಯಾಕಂದರೆ ನನಗೆ ದೂರ ಆಗುತ್ತೆ. ನನಗೆ ಚೆನ್ನಾಗಿ ತಾಲೂಕಿದೆ ಅಂದರೆ ಅರ್ಜಿಗಳು ಚೆನ್ನಾಗಿ ಬೀಳ್ತವೆ ಅಂತೇಳಿ, ತಾಲೂಕು ಚೆನ್ನಾಗಿದೆ ಅಂತಂದರೆ ಅರ್ಜಿಗಳು ಚೆನ್ನಾಗಿ ಬೀಳ್ತಿದೆ, ಅಲ್ಲಿ ಟ್ರಾನ್ಸಾಕ್ಷನ್ಸ್ ಚೆನ್ನಾಗಿ ನಡೀತಿದೆ ಅಂತ ಅರ್ಥ. ಆಮೇಲೆ ನೀವು ಬೇರೆ ಏನೋ ತಿಳ್ಕೊಂಬಿಡ್ಬೇಡಿ, ಅದಕ್ಕೂ ಇದಕ್ಕೂ ನೀವೇನು ನಾನು ಫಸ್ಟೇ ಹೇಳಿದ್ದೀನಿ, ನಿಮ್ಮ ಕಮೆಂಟ್ಸ್ಗಳೆಲ್ಲ ಯಾವ ರೀತಿ ಬರ್ತಿದೆ ಅಂದರೆ ಬೇಜಾರಾಗೋ ರೀತಿ ಬರ್ತಿದೆ, ಅಂದರೆ ಬೇರೆ ಏನೋ ಕೇಳ್ತೀರಾ ನಾವು ಅದಕ್ಕೆ ಆನ್ಸರ್ ಮಾಡೋಗಿರಲ್ಲ ಆ ಥರ. ಮತ್ತು ಕೋಲಾರ, ಚಿತ್ರದುರ್ಗ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಶಿವಮೊಗ್ಗನೇ ಚೆನ್ನಾಗಿದೆ, ಅದೇ ಶಿವಮೊಗ್ಗ ಡಿಸ್ಟಿಕಲ್ಲಿ ಶಿವಮೊಗ್ಗ ತಾಲೂಕೇ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ನಿಯರ್ಲಿ ಅದು ಸಿಟಿನೇ ಅಂತ ಅಂದ್ಕೊಂಬಿಡಿ, ಅಷ್ಟು ಹತ್ರ ಇದೆ. ರಾಮನಗರನೂ ಕೂಡ ಚೆನ್ನಾಗಿದೆ. ತುಮಕೂರು ಡಿಸ್ಟಿಕಲ್ಲಿ ತುಮಕೂರು ಚೆನ್ನಾಗಿದೆ. ತುಮಕೂರು ಬಿಟ್ಟು ನೆಕ್ಸ್ಟು ನಾನು ತುಮಕೂರು ಡಿಸ್ಟಿಕಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಿರೋಂಗೆ ಕುಣಿಗಲ್ ಮತ್ತು ಶಿರಾ ಚೆನ್ನಾಗಿದೆ. ದಾವಣಗೆರೆನೇ ಚೆನ್ನಾಗಿದೆ. ಇನ್ನು ಮೈಸೂರು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ನಿಯರ್ಲಿ ಬೆಂಗಳೂರಿಗೆ ಟ್ಯಾಲಿ ಮಾಡ್ಬೋದು ನೀವು. ಮೈಸೂರು ಚೆನ್ನಾಗಿದೆ. ಮತ್ತು ಶ್ರೀರಂಗಪಟ್ಟಣ ಅಂತ ಒಂದಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಡೌಟಲ್ಲಿದೆ. ಉಡುಪಿ, ಚಿಕ್ಕಮಗಳೂರು ಇದೆಲ್ಲ ಇದರಲ್ಲಿ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ಹತ್ತತ್ರ ಇರೋಂಥ ಡಿಸ್ಟಿಕ್ಗಳ ಬಗ್ಗೆ ಅಷ್ಟೇ ನನಗೆ ಗೊತ್ತಿರೋದು, ಇಲ್ಲೆಲ್ಲ ಯಾವುದೂ ಗೊತ್ತಿಲ್ಲ. ಬೆಳಗಾವಿ, ಧಾರವಾಡ, ರಾಯಚೂರು ಇಲ್ಲೆಲ್ಲ ನನಗೆ ಯಾವುದೂ ಗೊತ್ತಿಲ್ಲ. ಎನಿವೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟು ದಿನ ನಿಮಗೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾರಿಗೆಲ್ಲ ನಾನು ರಿಪ್ಲೈ ಮಾಡಿರ್ತೀನಿ 90% ಓಕೆ ಅಂತ ಆದರೂ ಕಳಿಸಿರ್ತೀನಿ, ಓದಿರ್ತೀನೋ ಬಿಟ್ಟಿರ್ತೀನೋ ಗೊತ್ತಿಲ್ಲ ಒಂದೊಂದು ಸರಿ ಬ್ಯುಸಿಲಿ. ಮತ್ತು ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತಂದರೆ 30 ಫೈಲ್ಸ್ ಟಾರ್ಗೆಟ್ ಮಾಡಿದರು. ನಾನು ಈ ಮಂತು 31 ಫೈಲ್ನ ಅಪ್ಲೋಡ್ ಮಾಡಿದ್ದೀನಿ. 31 ಟಾರ್ಗೆಟ್ ಮೀರಿ ಒಂದು ಫೈಲ್ ಅಪ್ಲೋಡ್ ಮಾಡಬೇಕು, ಆಗುತ್ತಾ ಅಂತ ನೋಡೋಕ್ಕೆ ಅಂತಲೇ ನಾನು ಅಪ್ಲೋಡ್ ಮಾಡಿದೆ. ಆಗುತ್ತೆ, ಟ್ರೈ ಮಾಡಬೇಕು ಅಷ್ಟೇ. ಅಂದರೆ ನಾವು ಏನು ಸೈಡಿಗೆ ಇಟ್ಟಿರ್ತೀವಲ್ಲ ಶೆಡ್ಯೂಲ್ಸು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಅದು ಇದು ಅದನ್ನೆಲ್ಲ ನೀವು ಕ್ಲೈಮ್ ಮಾಡಿಕೊಂಡು ಟಾರ್ಗೆಟ್ನ ರೀಚ್ ಮಾಡಬೇಕಾಗುತ್ತೆ. 30 ಫೈಲ್ಸ್ ರೀಚ್ ಮಾಡ್ಬೋದು, ಫೈಲ್ಸ್ ಇದ್ದರೆ ರೀಚ್ ಮಾಡ್ಬೋದು. ಫೈಲ್ಸೇ ಬಿದ್ದಿಲ್ಲ ಅಂದರೆ ಆರಾಮಾಗಿರ್ಬೋದಲ್ವ, ಇರೋರ್ಗು ಕಷ್ಟಪಟ್ಟು ಫೈಲ್ಸ್ ಮಾಡ್ಬೋದಲ್ವ. ನನ್ನ ಐಡಿಯಾ ಇದು, ನನಗೆ ನನ್ನ ಮೈಂಡ್ ಸೆಟ್ಟಲ್ಲಿ ಇರೋಂತಹ ಒಂದು ಥೀಮ್ ಇದು. ಎನಿವೇ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಆ್ಯಂಡ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಮತ್ತು ಇನ್ನೊಂದು ವಿಷಯ ಏನಂದರೆ, ಬೇರೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ. ಇನ್ಮೇಲೆ ನಾನು ಕೌನ್ಸಿಲಿಂಗ್ ಆಗಿ ಲೈಸೆನ್ಸ್ ತೊಗೊಂಡು ಅಲ್ಲಿ ಲಾಗಿನ್ ತೊಗೊಳೋವರೆಗೂ, ಅಂದರೆ ಬೆಂಗಳೂರು ರೂರಲ್ಲಿ ಲಾಗಿನ್ ತೊಗೊಳೋವರೆಗೂ ಫ್ರೀ ರಿಪ್ಲೈ ಮಾಡ್ತೀನಿ. ಯಾರಾದರೂ
ಸಿಕ್ಕಿದ್ರೆ ದಯವಿಟ್ಟು ಬಂದು ಮಾತಾಡ್ಸೋದನ್ನ ಮಾತ್ರ ಮರಿಬೇಡಿ. ಕೌನ್ಸಿಲಿಂಗ್ ಅಂದರೆ ಬೆಂಗಳೂರು ಇದರಲ್ಲಿ ನಾವೇನು ಸಿಗ್ತೀವಲ್ಲ KR ಸರ್ಕಲಲ್ಲಿ, ಅಲ್ಲಿ ಯಾರಾದರೂ ನನಗೆ ನಾನೇ ಅಂತ ಗೊತ್ತಾದರೆ ದಯವಿಟ್ಟು ಬಂದು ಮಾತಾಡಿಸಿ. ನಿಮ್ಮ ಮಾತಿಂದ ನನಗೆ ಭಾಳ ಖುಷಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು ಲೈಕ್ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಇದುವರೆಗೂ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆಗಿದ್ದೀರಾ, ಇನ್ನೂ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಬಾಯ್ ಆ್ಯಂಡ್ ಟೇಕ್ ಕೇರ್.